ಒಂದು ಕ್ಷಣ ಯೋಚಿಸಿ ನೋಡಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಹತ್ರನೂ ಒಂದು ಮೊಬೈಲ್ ಫೋನ್ ಇದ್ದೇ ಇರುತ್ತೆ ಅಲ್ವಾ? ಅದರಲ್ಲಿ ಜಾಸ್ತಿ ಫೋನ್ಗಳಲ್ಲಿ 2 ಸಿಮ್ ಇರುತ್ತೆ. ಆ 2ರಲ್ಲಿ ಒಂದು ಸಿಮ್ ಖಂಡಿತವಾಗಿಯೂ ಈ ಕಂಪ್ನಿದೇ ಆಗಿರುತ್ತೆ. ಆದರೆ ಒಬ್ಬ ಸೈಕಲ್ ಪಾರ್ಟ್ಸ್ ಮಾರೋ ವ್ಯಕ್ತಿ ನಮ್ಮ ದೇಶದ ಅತಿ ದೊಡ್ಡ ಟೆಲಿಕಾಂ ಸಾಮ್ರಾಜ್ಯವನ್ನೇ ಕಟ್ಟಿದ್ದು ಹೇಗೆ? ಬನ್ನಿ ಈ ಅದ್ಭುತ ಪಯಣವನ್ನ ನೋಡೋಣ. ಅಬ್ಬಾ, ಆ ಸಂಖ್ಯೆಯನ್ನ ಮತ್ತೊಮ್ಮೆ ನೋಡಿ, 11 ಲಕ್ಷ ಕೋಟಿ ರೂಪಾಯಿ. ಇದು ಏರ್ಟೆಲ್ನ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ನಿಮಗೆ ಒಂದು ಅಂದಾಜು ಕೊಡಬೇಕಂದ್ರೆ ಇದು ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಸಂಪೂರ್ಣ ಸ್ಟಾಕ್ ಮಾರ್ಕೆಟ್ಗಿಂತಲೂ ದೊಡ್ಡದು. ನಿಜಕ್ಕೂ ಇದನ್ನು ಕಲ್ಪಿಸಿಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಹಾಗಾದ್ರೆ ಈ ಇಡೀ ಕಥೆಯ ಮೂಲ ಪ್ರಶ್ನೆ ಇದೆ. ಕೇವಲ 20,000 ರೂಪಾಯಿ ಸಾಲದಿಂದ ಶುರುವಾದ ಒಂದು ಚಿಕ್ಕ ಬಿಸ್ನೆಸ್ ಇವತ್ತು ಇಂಥ ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದ್ದು ಹೇಗೆ? ಬನ್ನಿ ಇದರ ಹಿಂದಿನ ಕಥೆಯನ್ನೊಮ್ಮೆ ಕೆದಕಿ ನೋಡೋಣ. ಎಲ್ಲದರ ಮೂಲದಲ್ಲಿದ್ದಿದ್ದು ಕೇವಲ 20,000 ರೂಪಾಯಿ. ಆ ಕನಸಿನ ಹಿಂದೆ ಇದ್ದ ವ್ಯಕ್ತಿ ಯಾರು? ಅವರ ಮೊದಲ ಹೆಜ್ಜೆಗಳು ಹೇಗಿದ್ದವು? ಬನ್ನಿ ನೋಡೋಣ. ಇವತ್ತು ನಾವು ಮಾತಾಡ್ತಿರೋ ವ್ಯಕ್ತಿ ಇವರೇ, ಸುನಿಲ್ ಭಾರತಿ ಮಿತ್ತಲ್. 1976 ಪಂಜಾಬ್ನ ಲುಧಿಯಾನ. ರಾಜಕಾರಣಿಯ ಮಗನಾದರೂ ಬೆಳೆದಿದ್ದೆಲ್ಲ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ. ಆದರೆ ಕೇವಲ 19ನೇ ವಯಸ್ಸಲ್ಲೇ ಒಂದು ದಿಟ್ಟ ನಿರ್ಧಾರ ಮಾಡ್ತಾರೆ, ನಾನು ಕಾಲೇಜ್ ಬಿಟ್ಟು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ. ಈ ಮಾತು ಕೇಳಿ ಮನೆಯವರಿಗೆಲ್ಲ ಶಾಕ್. ಆದರೂ ತಂದೆಯವರು ಮಗನ ಹಠದ ಮುಂದೆ ಸರಿ ಎಂದು 20,000 ರೂಪಾಯಿ ಸಾಲ ಕೊಟ್ಟರು. ಆಗ ಅವರಿಗೂ ಗೊತ್ತಿರಲಿಲ್ಲ ಆ 20,000 ರೂಪಾಯಿ ಒಂದು ದಿನ ಲಕ್ಷಾಂತರ ಕೋಟಿಗಳ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕುತ್ತೆ ಅಂತ. ಓಕೆ, 20,000 ರೂಪಾಯಿ ಕೈಲಿತ್ತು. ಆದರೆ ಅದರಿಂದ ಏನು ಮಾಡಿದ್ರು? ಅಂದುಕೊಂಡ ಹಾಗೆ ಅವರ ಪ್ರಯಾಣ ನೇರವಾಗಿ ಟೆಲಿಕಾಂ ಕಡೆಗೆ ಇರಲಿಲ್ಲ. ಅದನ್ನು ಸುತ್ತು ಬಳಸಿ ಹೋದ ದಾರಿ. ಸೈಕಲ್ ಪಾರ್ಟ್ಸ್ನಿಂದ ಫೋನ್ಗಳವರೆಗಿನ ಅವರ ಈ ಪ್ರಯಾಣದಲ್ಲಿ ಸಾಕಷ್ಟು ತಿರುವುಗಳಿತ್ತು. ಅವರ ಫಸ್ಟ್ ಅಟೆಂಪ್ಟ್ ಸೈಕಲ್ ಪಾರ್ಟ್ಸ್ ಅಂಗಡಿ ಸಂಪೂರ್ಣ ಫ್ಲಾಪ್. ಆದರೆ ಅವರು ಧೃತಿಗೇಳಲಿಲ್ಲ. ಆಗ ಭಾರತದಲ್ಲಿ ಪದೇ ಪದೇ ಕರೆಂಟ್ ಹೋಗ್ತಿತ್ತು. ಇದನ್ನೇ ಒಂದು ಅವಕಾಶ ಮಾಡಿಕೊಂಡು ಜಪಾನ್ನಿಂದ ಸುಜುಕಿ ಜನರೇಟರ್ಗಳನ್ನ ಇಂಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಬಿಸ್ನೆಸ್ ಸೂಪರ್ ಡೂಪರ್ ಹಿಟ್ ಆಯಿತು. ಆದರೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ 1983ರಲ್ಲಿ ಸರ್ಕಾರ ಆಮದನ್ನು ಬ್ಯಾನ್ ಮಾಡಿಬಿಡ್ತು. ಎಲ್ಲವೂ ಒಂದೇ ಕ್ಷಣದಲ್ಲಿ ಮುಗಿದೋಯ್ತು. ಇನ್ನು ಮುಂದೆ ಏನು ಅಂದ್ಕೊಂಡಾಗ ಅವರು ಮಾಡಿದ ಒಂದು ತೈವಾನ್ ಪ್ರವಾಸ ಅವರ ಬದುಕನ್ನೇ ಬದಲಿಸಿತು. ಆ ತೈವಾನ್ ಪ್ರವಾಸದಲ್ಲಿ ಅವರು ಒಂದು ಸರಳ ವಿಷಯವನ್ನ ಗಮನಿಸಿದ್ರು. ಅಲ್ಲಿ ಎಲ್ಲರೂ ಮಾಡರ್ನ್ ಪುಷ್ ಬಟನ್ ಫೋನ್ಗಳನ್ನ ಬಳಸ್ತಿದ್ರು. ಆದರೆ ನಮ್ಮ ಭಾರತದಲ್ಲಿ ಇನ್ನೂ ಗಿರ್ ಅಂತ ತಿರುಗಿಸೋ ಹಳೆ ರೋಟ್ರಿ ಫೋನ್ಗಳೇ ಇದ್ದು. ಪುಷ್ ಬಟನ್ ಫೋನ್ಗಳು ಫಾಸ್ಟ್, ಈಸಿ, ಅದರಲ್ಲಿ ರೀಡೈಲ್ ಫೀಚರ್ ಕೂಡ ಇತ್ತು. ತಕ್ಷಣ ಸುನಿಲ್ ಮಿತ್ತಲ್ ಅವರಿಗೆ ಒಂದು ಐಡಿಯಾ ಹೊಡಿತು, ವಾವ್, ಇದೇ ಅಲ್ವಾ ಒಂದು ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಅಂತ. ತಕ್ಷಣವೇ ಅವರು ತೈವಾನ್ನಿಂದ ಪುಷ್ ಬಟನ್ ಫೋನ್ಗಳನ್ನು ಇಂಪೋರ್ಟ್ ಮಾಡೋಕೆ ಶುರು ಮಾಡಿದರು. ಆದರೆ ಅವರ ಯೋಚನೆ ದೊಡ್ಡದಿತ್ತು. ಬೇರೆ ದೇಶದಿಂದ ಯಾಕೆ ತರಬೇಕು? ನಾವೇ ನಮ್ಮ ದೇಶದಲ್ಲಿ ಯಾಕೆ ತಯಾರಿಸಬಾರ್ದು? ಈ ಯೋಚನೆಯಿಂದ ಹುಟ್ಟಿದ್ದೇ ಭಾರತಿ ಟೆಲಿಕಾಂ. ಬೆಸ್ಟ್ ಟೆಕ್ನಾಲಜಿಗಾಗಿ ಜರ್ಮನಿಯ ಸೀಮೆನ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬೀಟಲ್ ಬ್ರ್ಯಾಂಡ್ ಹೆಸರಿನಲ್ಲಿ ಫೋನ್ಗಳನ್ನು ಮಾರ್ಕೆಟ್ಗೆ ಇಳಿಸಿದ್ರು. ಫೋನ್ ಬಿಸ್ನೆಸ್ ಸೆಟ್ ಆಗಿತ್ತು. ಆದರೆ ಮಿತ್ತಲ್ ಅವರಿಗೆ ಇದು ಸಾಲದು. ಅವರ ಕಣ್ಣು ಇನ್ನೂ ದೊಡ್ಡ ಅವಕಾಶದ ಮೇಲಿತ್ತು. ಹಾಗೆ ಒಂದು ಹೊಸ ಬಾಗಿಲು ತೆರೆಯಿತು. ಆದರೆ ಆ ಬಾಗಿಲಿನ ಹಿಂದೆ ಕಾಯ್ತಾ ಇದ್ದಿದ್ದು ಒಂದು ದೈತ್ಯ. 1992ರಲ್ಲಿ ಭಾರತ ಸರ್ಕಾರ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ತು. ಮೊಬೈಲ್ ಸೇವಾ ಉದ್ಯಮಕ್ಕೆ ಪ್ರೈವೇಟ್ ಕಂಪನಿಗಳಿಗೂ ಅವಕಾಶ ಕೊಡೋಣ ಅಂತ. ಆದರೆ ಒಂದು ಕಂಡೀಷನ್ ಇತ್ತು. ಅಪ್ಲೈ ಮಾಡೋರಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಮೊದಲೇ ಅನುಭವ ಇರಬೇಕು. ಫೋನ್ ತಯಾರಿಸಿದ್ದ ಕಾರಣ ಮಿತ್ತಲ್ ಈ ಕಂಡೀಷನನ್ನು ಪೂರೈಸಿದ್ರು. ಸರಿ, ಲೈಸೆನ್ಸ್ ಸಿಕ್ತು, ಏರ್ಟೆಲ್ ಶುರು ಆಯಿತು. ಆದರೆ ಅವರ ಮುಂದೆ ಇದ್ದಿದ್ದು BSNL, ಒಂದು ಸರ್ಕಾರಿ ದೈತ್ಯ. ಅಪರಿಮಿತ ಹಣ, ದೇಶಾದ್ಯಂತ ನೆಟ್ವರ್ಕ್. BSNL ನೋಡೋಕ್ಕೆ ಗೋಲಿಯತ್ನಂತೆ ಇದ್ರೆ ಏರ್ಟೆಲ್ ಒಬ್ಬ ಡೇವಿಡ್ನಂತಿತ್ತು. ಆದರೆ BSNLಗೆ ಒಂದು ದೊಡ್ಡ ವೀಕ್ನೆಸ್ ಇತ್ತು. ಅದರ ನೆಟ್ವರ್ಕ್ ಕ್ವಾಲಿಟಿ ತುಂಬಾನೇ ಪೂರಿತ್ತು ಮತ್ತು ಕಸ್ಟಮರ್ ಸರ್ವಿಸ್ ಅಂತೂ ಕೇಳೋದೇ ಬೇಡ. ಏರ್ಟೆಲ್ ಇದನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ನಾವು ಪ್ರೈಸ್ನಲ್ಲಿ ಅಲ್ಲ, ಕ್ವಾಲಿಟಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಪ್ರೀಮಿಯಂ ಗ್ರಾಹಕರ ಮೇಲೆ ಫೋಕಸ್ ಮಾಡಿತು. ಆ್ಯಂಡ್ ಗೆಸ್ ಹಾಟ್, ಈ ಸ್ಟ್ರಾಟಜಿ ಅದ್ಭುತವಾಗಿ ವರ್ಕ್ ಆಯಿತು. ಜನರಿಗೆ BSNLನ ಕಳಪೆ ಸೇವೆ ನೋಡಿ ನೋಡಿ ಸಾಕಾಗಿ ಹೋಗಿತ್ತು. ಹಾಗಾಗಿ ಉತ್ತಮ ಸೇವೆಗಾಗಿ ಸ್ವಲ್ಪ ಹೆಚ್ಚು ಹಣ ಕೊಡೋಕೆ ರೆಡಿ ಇದ್ರು. ಫಲಿತಾಂಶ 2008 ಬರೋವಷ್ಟರಲ್ಲಿ 7.5 ಕೋಟಿ ಗ್ರಾಹಕರೊಂದಿಗೆ ಏರ್ಟೆಲ್ BSNL ಅನ್ನು ಹಿಂದಿಕ್ಕಿ ಭಾರತದ ನಂಬರ್ 1 ಟೆಲಿಕಾಂ ಕಂಪನಿಯಾಗಿತ್ತು. ಏರ್ಟೆಲ್ ನಂಬರ್ 1 ಆಗಿ ಮೆರೆಯುತ್ತಿತ್ತು. ಆದರೆ 2016ರಲ್ಲಿ ಮಾರುಕಟ್ಟೆಗೆ ಒಬ್ಬ ಹೊಸ ಆಟಗಾರ ಎಂಟರ್ ಆದ್ರು. ಈ ಸಲ ಬಂದಿದ್ದು ಕೇವಲ ಒಂದು ಕಂಪನಿ ಅಲ್ಲ, ಅದೊಂದು ಬಿರುಗಾಳಿ. ಮುಖೇಶ್ ಅಂಬಾನಿ ಅವರ ಈ ಒಂದು ಮಾತು ಎಲ್ಲ ಜಿಯೋ ಗ್ರಾಹಕರಿಗೆ
ಎಲ್ಲ ವಾಯ್ಸ್ ಕಾಲ್ಗಳು ಸಂಪೂರ್ಣವಾಗಿ ಉಚಿತ. ಬಸ್ ಇಷ್ಟೇ, ಈ ಒಂದು ವಾಕ್ಯ ಟೆಲಿಕಾಂ ಮಾರುಕಟ್ಟೆಯಲ್ಲಿ ಒಂದು ಸುನಾಮಿಯನ್ನೇ ಸೃಷ್ಟಿಸ್ಬಿಟ್ಟಿತು. ಈ ಬಿರುಗಾಳಿ ಬರೋದಕ್ಕಿಂತ ಮುಂಚೆ 2016ರಲ್ಲಿ ಏರ್ಟೆಲ್ ಹೇಗಿತ್ತು ನೋಡಿ. 6,800 ಕೋಟಿ ರೂಪಾಯಿ ಲಾಭ, ಕಂಪನಿ ಫುಲ್ ಜೋಶ್ನಲ್ಲಿತ್ತು. ಆದರೆ ಜಿಯೋ ಬಂದ ಕೇವಲ ಒಂದೇ ವರ್ಷದಲ್ಲಿ ಸೀನ್ ರಿವರ್ಸ್ ಆಯಿತು. ಉಚಿತ ಕರೆಗಳ ಸ್ಪರ್ಧೆ, ಏರ್ಟೆಲ್ ಕೂಡ ರೇಟ್ ಕಡಿಮೆ ಮಾಡಲೇಬೇಕಾಯಿತು. ಲಾಭ ಅರ್ಧಕ್ಕರ್ಧ ಇಳಿದು 4,241 ಕೋಟಿಗೆ ಬಂತು. ಈ ಪ್ರೈಸ್ ವಾರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇತ್ತು. ಲಾಭ ಕರಗ್ತಲೇ ಹೋಯಿತು. 2018ರಲ್ಲಿ ಅದು ಮತ್ತಷ್ಟು ಕುಸಿದು ಕೇವಲ 2,001 ಕೋಟಿಗೆ ಬಂದು ನಿಂತಿತು. ಆ್ಯಂಡ್ ದೆನ್ ದ ಫೈನಲ್ ಬ್ಲೋ. 2020ರಲ್ಲಿ ಲಾಭವಲ್ಲ, 30,000 ಕೋಟಿ ರೂಪಾಯಿ ನಷ್ಟ. ಅಪ್ಪ, ಒಂದು ಕ್ಷಣ ಯೋಚಿಸಿ, 30,000 ಕೋಟಿ ನಷ್ಟ. ಕಂಪನಿಯೇ ಮುಚ್ಚೋಗುತ್ತೇನೋ ಅನ್ನೋ ಪರಿಸ್ಥಿತಿ. ಹಾಗಾದ್ರೆ ಇಂಥ ದೊಡ್ಡ ಆಘಾತದಿಂದ ಏರ್ಟೆಲ್ ಹೇಗೆ ರಿಕವರ್ ಆಯಿತು? ಕಾರ್ಪೊರೇಟ್ ಇತಿಹಾಸದಲ್ಲೇ ಒಂದು ಶ್ರೇಷ್ಠ ಕಂಬ್ಯಾಕ್ ಮಾಡಿದ್ದು ಹೇಗೆ? ಇಂತಹ ಪರಿಸ್ಥಿತಿಯಲ್ಲಿ ಏರ್ಟೆಲ್ ಒಂದು ಚಾಣಾಕ್ಷ 3 ಹಂತದ ಪ್ಲಾನ್ ಮಾಡ್ತು. 1, ಜಿಯೋ ಸ್ಪರ್ಧೆಯಿಂದ ನಲುಗಿದ್ದ ಸಣ್ಣ ಕಂಪನಿಗಳನ್ನು ಖರೀದಿಸಿತು. 2, ಪ್ರೈಸ್ನಲ್ಲ ಕ್ವಾಲಿಟಿ ಮೇಲೆ ಮತ್ತಷ್ಟು ಫೋಕಸ್ ಮಾಡ್ತು. ಮತ್ತು 3, ಫ್ರೀ ಬೇಡ, ಬೆಸ್ಟ್ ಬೇಕು ಅನ್ನೋ ಗ್ರಾಹಕರ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿತು. ಈಗ ಈ ಸ್ಟ್ರಾಟಜಿಯ ಸಕ್ಸಸ್ ಅನ್ನು ಅಳೆಯೋಣ. ಅದಕ್ಕೆ ಒಂದು ಪ್ರಮುಖ ಟರ್ಮ್ ಇದೆ, ARPU, ಅಂದರೆ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಪ್ರತಿ ಕಸ್ಟಮರ್ನಿಂದ ಕಂಪನಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ. ಯಾವುದರ ARPU ಜಾಸ್ತಿ ಇರುತ್ತೋ ಆ ಕಂಪನಿ ಹೆಚ್ಚು ಲಾಭದಾಯಕ. ಆ್ಯಂಡ್ ಲುಕ್ ಅಟ್ ದಿಸ್, ಇದೇ ಏರ್ಟೆಲ್ನ ಸಕ್ಸಸ್ಗೆ ಸಾಕ್ಷಿ. ಜಿಯೋಗೆ ಕಸ್ಟಮರ್ಸ್ ಜಾಸ್ತಿ ಇರ್ಬೋದು, ಆದರೆ ಪ್ರತಿ ಕಸ್ಟಮರ್ನಿಂದ ಹೆಚ್ಚು ದುಡ್ಡು ಗಳಿಸ್ತಿರೋದು ಏರ್ಟೆಲ್. ಏರ್ಟೆಲ್ ARP ₹256, ಜಿಯೋದು ₹208. ಅಂದರೆ ಏರ್ಟೆಲ್ ಗ್ರಾಹಕರು ಕ್ವಾಲಿಟಿ ಗಾಡಿ ಪೇ ಮಾಡಕ್ಕೆ ರೆಡಿ ಇದ್ದಾರೆ. ಇದೇ ಅವರ ಲಾಭದಾಯಕತೆಯ ಸೀಕ್ರೆಟ್. ಸೊ ಫೈನಲ್ ರಿಸಲ್ಟ್ ಏನು? ಎಲ್ಲಿ 30,000 ಕೋಟಿ ನಷ್ಟ ಇತ್ತೋ ಅಲ್ಲಿ ಇವತ್ತು ಕಂಪನಿ ಲಾಭದ ಹಾದಿಗೆ ಮರಳಿದೆ. ಇತ್ತೀಚಿನ ಕ್ವಾರ್ಟರ್ನಲ್ಲಿ ಏರ್ಟೆಲ್ 7,422 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇಟ್ಸ್ ಅನ್ ಇನ್ಕ್ರೆಡಿಬಲ್ ಕಂಬ್ಯಾಕ್ ಸ್ಟೋರಿ. ಕೊನೆಯದಾಗಿ ಈ ಪೂರ್ತಿ ಕಥೆಯಿಂದ ನಾವು ಕಲಿಯೋದಾದ್ರೂ ಏನು? ಒಂದು ಮಾತು ಇದೆ, ಕೇವಲ ಕುದುರೆ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಅದನ್ನು ಓಡಿಸುವ ಜಾಕಿ ಮೇಲೂ ಇನ್ವೆಸ್ಟ್ ಮಾಡಿ. ಏರ್ಟೆಲ್ನ ನಿಜವಾದ ಸಕ್ಸಸ್ನ ಸೀಕ್ರೆಟ್ ಅದರ ನೆಟ್ವರ್ಕ್ ಅಲ್ಲ, ಅದು ಸುನಿಲ್ ಭಾರತಿ ಮಿತ್ತಲ್ರಂತಹ ಒಂದು ಲೀಡರ್ಶಿಪ್. ಎಂಥದ್ದೇ ಬಿರುಗಾಳಿ ಬಂದರೂ ಕಂಪನಿಯನ್ನು ಕಾಪಾಡೋ ಒಬ್ಬ ಸಮರ್ಥ ನಾಯಕನಿದ್ರೆ ಏನ್ ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಕಥೆಯೇ ದೊಡ್ಡ ಸಾಕ್ಷಿ.